ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ವಿಜಯ್ ಗೌಡ ಯೂಟ್ಯೂಬ್ ಚಾನಲ್. ಫೈನಲಿ ನಾವು ಶಬರಿಮಲೆ ಮುಗಿಸ್ಕೊಂಡು ಬಂದಿದ್ದೆ ಕನ್ಯಾಕುಮಾರಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಬೇಕಾ, ನೀರು ಬೀಚ್ ನೋಡಿದೆಡ್ಗೆ ಎಲ್ಲ ದಡ ಅವರ ಸ್ಟೈಲಲ್ಲಿ ಈಜೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ನೀವೇ ನೋಡಿ ಎಲ್ಲ ಯಾವ ರೀತಿಲಿ ಸ್ನಾನ ಮಾಡ್ತಿದ್ದಾರೆ ಅಂತ. ಬೀಚಲ್ಲಂತೂ 2-3 ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದು. ಕನ್ಯಾಕುಮಾರಿ ವ್ಯೂ ತೋರಿಸ್ತೀನಿ ಒಂದ್ಸಲ. ಅರ್ಧ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಮ್ಮ ಗುರುಸ್ವಾಮಿಯವರು ಕರಿತಾ ಇದ್ರು. ಇದು ನಮ್ಮ ಲಾಸ್ಟ್ ಭಜನೆ ಆಗಿತ್ತು. ಅದಕ್ಕೋಸ್ಕರ ಒಂದು 1/2 ಅವರು ಫುಲ್ಲು ಭಜನೆ ಮಾಡಿ ಮಾಲೆಯನ್ನು ನೀರಿಗೆ ಅರ್ಪಣೆ ಮಾಡೋಣ ಅಂತ ತಯಾರಿ ಮಾಡಿಕೊಂಡು ನಮ್ಮ ಗುರುಸ್ವಾಮಿಯವರು ಮಾಲೆ ಬಿಚ್ಚೋಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲ ಬಿಚ್ಚಿ ನೀರಿಗೆ ಅರ್ಪಣೆ ಮಾಡಿದ್ರು. ಅದಾದಮೇಲೆ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಯ್ದು. ಇಲ್ಲಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣುತ್ತೆ ಬೀಚು. ನೀವೇ ಒಂದ್ಸಲ ನೋಡ್ಕೊ ಬನ್ನಿ. ಕನ್ಯಾಕುಮಾರಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದೆ ಜಟಾಯುಗೆ. ಇಲ್ಲಿ ಕೇಬಲ್ ಕಾರು ಮತ್ತು ಸ್ಟೆಪ್ಸು ಎರಡೂ ರೀತಿ ಇರುತ್ತೆ. ನಾವು ಹೋದಾಗ ಫುಲ್ಲು ಮೋಡ ಆಗಿತ್ತು. ಅದಕ್ಕೋಸ್ಕರ ಕೇಬಲ್ ಕಾರು ರನ್ನಿಂಗ್ ಇರಲಿಲ್ಲ. ಹಾಗೆ ಸ್ಟೆಪ್ಸಲ್ಲೇ ನಡ್ಕೊಂಬಂದು ನಡೆದು ತುಂಬ ಸುಸ್ತಾಗಿತ್ತು. ಮೇಲೆ ಬಂದು ಫೈನಲಿ ಜಟಾಯು ನೋಡೇ ಬಿಟ್ಟು. ನೀವು ಒಂದ್ಸಲ ನೋಡ್ಕೊ ಬನ್ನಿ. ಜಟಾಯು ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಅದರಲ್ಲೂ ನಮ್ಮ ಹಿಂದೂಗಳಿಗಂತೂ ಪಕ್ಕಾ ಗೊತ್ತಿರುತ್ತೆ ಜಟಾಯು ಹೇಗೆ ಸತ್ತಿದ್ದು ಅಂತ. ಝೂಮಿಂದ ಒಂದ್ಸಲ ನೋಡ್ಕೊಂಬನ್ನಿ. ಇದೆಲ್ಲ ನೋಡಿಕೊಂಡು ಲಾಸ್ಟಿಗೆ ಕೆಳಗಡೆ ಹೇಗೆ ಕಾಣುತ್ತೆ ಅಂತ ಹಾಗೆ ಸುಮ್ಮನೆ ಕಣ್ಣಾಡಿಸ್ತು. ಫುಲ್ಲು ಟಾಪಲ್ಲಿದೆ, ದೊಡ್ಡ ಗುಡ್ಡದ ಮೇಲಿಂದ ಅಂತೂ ಸಕ್ಕತ್ತಾಗಿ ಕಾಣುತ್ತೆ. ಪ್ರತಿಯೊಬ್ಬರು ಜಟಾಯುಗೆ ವಿಸಿಟ್ ಮಾಡಿ ಒಂದ್ಸಲ ನೋಡ್ಕೊಂಬನ್ನಿ. ಅದ್ಭುತವಾಗಿದೆ ಪ್ಲೇಸು. ದ ಲಾಸ್ಟ್ ಲ್ಯಾಂಡ್ ಆಫ್ ಧನುಷ್ಕೋಡಿ. ನಾವು ಬಂದಾಗಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು, ಸಿಕ್ಕಾಪಟ್ಟೆ ಗಾಳಿ. ಆದ್ದರಿಂದ ಜಾಸ್ತಿ ಹೊತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದಷ್ಟು ಕವರ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ಧನುಷ್ಕೋಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಮಾದಪ್ಪನ ಬೆಟ್ಟಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.